ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ವಿಡಿಯೋ ಜೀವನದ ಅತ್ಯಂತ ಮಹತ್ವದ ಸಂದೇಶ ಅಂತಲೇ ಹೇಳ್ಬಹುದು. ಯಾಕೆಂದರೆ ಶುಕ್ರ ಗ್ರಹದ ಚಲನೆ ಮತ್ತು ನಕ್ಷತ್ರಗಳ ಸ್ಥಿತಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮುಂದಿನ ಕೆಲವು ಗಂಟೆ ಅಥವಾ ದಿನಗಳಲ್ಲಿ ಒಂದು ಅಂತಹ ಘಟನೆ ಅನ್ನೋದು ಸಂಭವಿಸ್ಬೋದು. ಅದು ನಿಮ್ಮ ಬದುಕಿನ ಸಂಪೂರ್ಣ ದಿಕ್ಕನ್ನು ಬದಲಾಯಿಸುತ್ತೆ. ಆದರೆ ಗಾಬರಿ ಪಡೋದಕ್ಕೆ ಹೋಗಬೇಡಿ. ಈ ಅನಾಹುತದ ಜೊತೆಗೆ ಮಹಾಲಕ್ಷ್ಮಿ ಮತ್ತು ಶಿವನ ಕೃಪೆ ನಿಮ್ಮ ಮೇಲೆ ಇರುತ್ತೆ. ಮೂರು ಬಹುದೊಡ್ಡ ಶುಭ ಸುದ್ದಿಗಳು ನಿಮ್ಮ ಮನೆ ಬಾಗಿಲಿಗೆ ಬರೋದಕ್ಕೆ ತಯಾರಾಗ್ತಾ ಇವೆ. ಅದನ್ನು ನೀವು ಈ ಜನ್ಮದಲ್ಲಿ ಕಲ್ಪನೆ ಕೂಡ ಇಮೇಜಿನ್ ಕೂಡ ಮಾಡಿರಲಿಲ್ಲ. ಒಂದು ಮುಖ್ಯ ಎಚ್ಚರಿಕೆ ಕೂಡ ಇದೆ. ನೀವು ಈ ವಿಡಿಯೋವನ್ನು ಪೂರ್ತಿ ನೋಡ್ತಿದ್ರೆ ಆ ಜೀವನ ಬದಲಾಯಿಸುವ ಸಂಕೇತ ಏನು ಅಂತ ನಿಮಗೆ ಕೈ ತಪ್ಪಿ ಹೋಗಿಬಿಡುವುದು. ಅದು ನಿಮ್ಮನ್ನು ದೊಡ್ಡ ಆರ್ಥಿಕ ಮತ್ತು ಕುಟುಂಬ ಸಂಕಟದಿಂದ ಕಾಪಾಡಬಹುದಾಗಿತ್ತು ಅಂತ ನಿಮಗೆ ಮುಂದೆ ಅನಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆ ಸೆಕೆಂಡ್ವರೆಗೂ ಕೂಡ, ಯಾಕೆಂದರೆ ಮೂರನೇ ಶುಭ ಸುದ್ದಿ ಅನ್ನೋದು ನಿಮ್ಮ ಭವಿಷ್ಯದ ದೊಡ್ಡ ಚಮತ್ಕಾರ ಆಗಬಹುದು. ವೃಷಭ ರಾಶಿಯವರೇ, ಕಳೆದ 6 ತಿಂಗಳಿಂದ ನಿಮ್ಮ ಜೀವನದಲ್ಲಿ ಇದ್ದ ಹಣಕಾಸಿನ ತಡೆ, ಆರೋಗ್ಯ ಸಮಸ್ಯೆ, ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಮತ್ತು ಮನಸ್ಸಿನ ಗೊಂದಲ ಈಗ ಮುಗಿಯುವ ಕಾಲ ಅನ್ನೋದು ಬಂದಿದೆ. ಆದರೆ ಅದಕ್ಕಿಂತ ಮೊದಲು ವಿಶ್ವ ನಿಮಗೆ ಒಂದು ಗುಪ್ತ ಸಂಕೇತ ಕೂಡ ಕೊಡ್ತಾ ಇದೆ. ಅದನ್ನು ನೀವು ಓದಿಕೊಳ್ಬೇಕು ಸಾಧ್ಯತೆ ಇದೆ. ನಿಮ್ಮ ತುಂಬ ಹತ್ತಿರದ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ಸುಳ್ಳು ಹಬ್ಬಿಸ್ತಾ ಇದ್ದಾರೆ, ಅಥವಾ ನಿಮ್ಮ ಯಶಸ್ಸನ್ನು ತಡೆಯೋದಕ್ಕೆ ಪ್ಲ್ಯಾನನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಹಠಾತ್ ಧನ ಪ್ರಾಪ್ತಿ, ನಿಂತು ಹೋಗಿದ್ದ ಆಸ್ತಿ ಕೆಲಸ ಪೂರ್ಣ ಆಗೋದು, ಹೊಸ ಉದ್ಯೋಗ ಅಥವಾ ಬಿಸ್ನೆಸ್ ಆಫರ್ ಕೂಡ ಬರೋದು. ನೀವು ನಿಜವಾದ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ನಂಬ್ತಿದ್ರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಂತ ಬರೆಯೋದನ್ನು ಮರಿಬೇಡಿ. ನಿಮ್ಮ ನಂಬಿಕೆ ಮತ್ತು ಪಾಸಿಟಿವ್ ಎನರ್ಜಿ ನಿಮ್ಮ ಆರ್ಥಿಕ ದಾರಿಯನ್ನು ಸುಗಮಗೊಳಿಸುತ್ತೆ. ಮತ್ತು ನೀವು ವೃಷಭ ರಾಶಿಗೆ ಸಂಬಂಧಿಸಿದ ಇಂತಹ ರಹಸ್ಯ ಮಾಹಿತಿ ಪಡೆಯೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಇನ್ನು ಸಮಯ ವ್ಯರ್ಥ ಮಾಡೋದು ಬೇಡ. ಆ ಸಂಭಾವಿತ ಅಪಾಯ ಯಾವುದು, ಅದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತು ಯಾವ 3 ದೊಡ್ಡ ಶುಭ ಸುದ್ದಿಗಳು ನಿಮ್ಮ ಅದೃಷ್ಟದ ಬೀಗ ತೆರೆಯೋದಕ್ಕೆ ಬರ್ತಾ ಇವೆ, ಈ ವಿಡಿಯೋವನ್ನು ಪೂರ್ತಿ ನೋಡಿ. ಯಾಕೆಂದರೆ ಕೊನೆ ಶುಭ ಸುದ್ದಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ನಿಮ್ಮ ಸಾಲ ತೀರಿಸ್ಬೋದು, ಮನೆ ಕಟ್ಟಿಸ್ಬೋದು, ಮದುವೆ ನಿಶ್ಚಯ ಮಾಡ್ಬೋದು. ಕೆಲವೊಮ್ಮೆ ಜೀವನದಲ್ಲಿ ಹೊರಗಡೆ ಎಲ್ಲವೂ ಕೂಡ ಶಾಂತವಾಗಿ ಕಾಣುತ್ತೆ, ಆದರೆ ಒಳಗೆ ಏನೋ ಬಿರುಗಾಳಿ ಬರುವ ಸೂಚನೆ ಕೂಡ ಸಿಗ್ತಾ ಇರುತ್ತೆ. ಏನೋ ದೊಡ್ಡದು ಆಗ್ತಾ ಇದೆ ಅಂತ ಮನಸ್ಸು ಹೇಳ್ತಾ ಇರುತ್ತೆ. ಆದರೆ ನೀವು ವೃಷಭ ರಾಶಿಯವರ ಇವತ್ತು ಈ ವಿಡಿಯೋ ನೋಡ್ತಿದ್ರೆ ಇದು ಯೂನಿವರ್ಸ್ ನೇರ ಸಂದೇಶ ಆಗಿರುತ್ತೆ. ಯಾಕೆಂದರೆ ಇವತ್ತಿನ ಮಾತು ನಿಮ್ಮ ಮುಂದಿನ 5 ವರ್ಷದ ಆರ್ಥಿಕ ಸ್ಥಿತಿ ನಿರ್ಧರಿಸ್ಬೋದು. ಕಳೆದ ರಾತ್ರಿಗಳಲ್ಲಿ ನಿಮಗೆ ಸರಿಯಾಗಿ ನಿದ್ದೆ ಬಂದಿಲ್ಲ ಅಲ್ವಾ? ಬೆಳಿಗ್ಗೆ ಎದ್ದಾಗ ಕಾರಣ ಇಲ್ಲದೇ ಏನೋ ಭಾರ ಅಂತ ಅನ್ನಿಸ್ತಾ ಇತ್ತು. ಯಾರೋ ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ಕೂಡ ಬರ್ತಾ ಇದೆಯಾ? ಅಥವಾ ಹಳೆಯ ಫ್ರೆಂಡ್ಸ್ ದೂರ ಆಗ್ತಿದ್ದಾರೆ? ಇದು ಎಲ್ಲ ಕೂಡ ಕಾಕತಾಳೀಯ ಅಲ್ಲ, ಇದು ಮೊದಲ ಸಂಕೇತ. ಇವತ್ತು ನಾನು 3 ಅಂತಹ ಸಂಕೇತ ಹೇಳ್ತೀನಿ. ಅದು ನಿಮ್ಮ ಜೀವನದ ಬ್ಯಾಂಕ್ ಬ್ಯಾಲೆನ್ಸ್, ಸಂಬಂಧ ಮತ್ತು ಆರೋಗ್ಯ ಮೂರನ್ನು ಕೂಡ ಬದಲಾಯಿಸಬಹುದು. ಯಾವುದಾದ್ರೂ ಒಂದು ಸಂಕೇತವನ್ನು ನೀವು ಇವತ್ತೇ ಗುರುತಿಸಿದರೆ ದೊಡ್ಡ ಮೋಸದಿಂದ ಪಾರಾಗ್ತೀರಿ. ಮತ್ತು ಈ ವಿಡಿಯೋದಲ್ಲಿ ಮುಂದೆ ಆ 3 ಶುಭ ಸುದ್ದಿಗಳ ಬಗ್ಗೆ ಸಂಪೂರ್ಣವಾಗಿ ನಾವು ವಿವರವಾಗಿ ಸಿಗುತ್ತೆ. ಅದಕ್ಕಾಗಿ ಲಕ್ಷ್ಮೀದೇವಿ ಕೂಡ ಕಾಯ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಮೊದಲು ಒಂದು ನಿಜವಾದ ಕತೆ ಕೇಳಿ ನೀವು. ಅದು ಸೇಮ್ ನಿಮ್ಮದು ಯಾವ ಥರ ಸ್ಟೋರಿ ಇದೆಯೋ ಅದೇ ಥರ ಒಬ್ಬರದು. ಕೆಲವು ತಿಂಗಳ ಹಿಂದೆ ಒಬ್ಬ ವೃಷಭ ರಾಶಿಯ ವ್ಯಾಪಾರಿ, ಬಿಸ್ನೆಸ್ ಮಾಡೋನು ನನಗೆ ಹೇಳಿದ, ನಾನು ಪ್ರಾಮಾಣಿಕವಾಗಿ ದುಡಿತೀನಿ, ಯಾರಿಗೂ ಮೋಸ ಮಾಡಿಲ್ಲ, ಆದರೂ ಕೈಗೆ ಬಂದು ತುತ್ತು ಬಾಯಿಗೆ ಯಾಕೆ ಬರ್ತಾ ಇಲ್ಲ? ಪ್ರತಿ ಡೀಲ್ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅವನ ಕಣ್ಣಲ್ಲಿ ಕೋಪ ಇರಲಿಲ್ಲ, ಕೇವಲ ಪ್ರಶ್ನೆ ಇತ್ತು, ಯಾಕೆ ನನ್ನ ಜೊತೆಗೆ ಮಾತ್ರ ಹೀಗೆ ಆಗ್ತಾ ಇದೆ? ಅವನು ಹೇಳಿದ, ನನ್ನ ಪಾರ್ಟ್ನರ್ ನನ್ನ ಮುಂದೆ ಒಳ್ಳೆಯವನಂತೆ ನಟಿಸ್ತಾನೆ, ಆದರೆ ಹಿಂದೆ ನನ್ನ ಗ್ರಾಹಕರನ್ನು ಹೊಡಿತಾ ಇದ್ದಾನೆ. ನಾನು ಯಾರನ್ನೂ ನಂಬದ ಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ಈ ಮಾತು ಕೇಳಿ ನಿಮ್ಮ ಎದೆಗೆ ಏನೋ ಒಂದು ಚುಚ್ಚಿದ ಹಾಗೆ ಅನಿಸಿದರೆ ವಿಡಿಯೋ ನಿಲ್ಲಿಸಬೇಡಿ. ಯಾಕೆಂದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. 3 ತಿಂಗಳ ನಂತರ ಅದೇ ವ್ಯಕ್ತಿ ಒಂದು ಫೋನ್ ಕಾಲ್ ಬಂತು. ಅದು
ಇವನ ಇಡೀ ಸಾಲ ತೀರ್ತು ಹೊಸ ಬ್ರಾಂಚ್ ತೆರೀತು. ಆದರೆ ಆ ಕಾಲ್ ಬರುವ ಮೊದಲು ಒಂದು ಘಟನೆ ಕೂಡ ನಡೆಯಿತು. ದೊಡ್ಡ ನಷ್ಟ ಅಂತ ಅಂದ್ಕೊಂಡ, ಆದರೆ ನಂತರ ಗೊತ್ತಾಯಿತು ಅದೇ ನಷ್ಟ ಅವನಿಗೆ ದೊಡ್ಡ ಲಾಭದ ದಾರಿ ಕೂಡ ತೆರೀತು. ಇಲ್ಲಿಂದ ವೃಷಭ ರಾಶಿಯ ಅಸಲಿ ಕಥೆ ಅನ್ನೋದು ಶುರುವಾಗುತ್ತೆ, ಅಸಲಿ ಶಕ್ತಿ ಅನ್ನೋದು ಶುರುವಾಗುತ್ತೆ. ನೀವು ಸುಲಭವಾಗಿ ಬದಲಾಗೋದಿಲ್ಲ. ನಿಮ್ಮದು ಸ್ಥಿರ ರಾಶಿ. ನೀವು ಸಹನೆ, ತಾಳ್ಮೆ ಮತ್ತು ನಿಷ್ಠೆಯ ಪ್ರತೀಕ ಆಗಿರ್ತೀರ. ವಿಶ್ವ ಈಗ ನಿಮ್ಮ ತಾಳ್ಮೆಯ ಪರೀಕ್ಷೆ ತೆಗೆದುಕೊಳ್ತಾ ಇದೆ. ಹಲವು ಬಾರಿ ನೀವು ನಿಮ್ಮ ಕಣ್ಣೀರನ್ನು ಯಾರಿಗೂ ತೋರಿಸದೆ ಮುಗುಳ್ನಗೆ ಇಟ್ಕೊಂಡಿದ್ದೀರಿ. ನಿಮ್ಮ ಕುಟುಂಬಕ್ಕಾಗಿ ನೀವು ನಿಮ್ಮ ಆಸೆಗಳನ್ನೆಲ್ಲ ಕೂಡ ಬದಿಗಿಟ್ಟಿದ್ರಿ. ಆದರೆ ಈಗ ಸಮಯ ಬಂದಿದೆ ವಿಶ್ವ ನಿಮಗೆ ವಾಪಸ್ ಕೊಡೋದಕ್ಕೆ. ಕಳೆದ 15 ದಿನಗಳಲ್ಲಿ ನಿಮಗೆ ಪದೇ ಪದೇ 108, 808, 555 ಇಂತಹ ನಂಬರ್ ಕಾಣಿಸ್ತಾ ಇದೆಯಾ? ಹಳೆಯ ಫ್ರೆಂಡ್ ಹಠಾತ್ ಕಾಂಟ್ಯಾಕ್ಟ್ ಮಾಡಿದ್ರಾ? ಅಥವಾ ನೀವು ಬಹಳ ವರ್ಷದಿಂದ ನೋಡಿದ ಒಂದು ಬಿಳಿ ಹಸು, ಹೂವು ಅಥವಾ ನಾಣ್ಯ ಸಿಕ್ಕಿದ? ಇದು ಎಲ್ಲ ಮಹಾಲಕ್ಷ್ಮಿಯ ಸಂಕೇತ ಅಂತಲೇ ಹೇಳ್ಬಹುದು. ಈಗ ಜೀವನದಿಂದ ಈಗ ಹೋಗ್ತಾ ಇರುವ ಜನ ನಿಮ್ಮ ಶತ್ರು ಅಲ್ಲ, ಅವರು ನಿಮ್ಮ ಹಳೆಯ ಕರ್ಮ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಜಾಗ ಖಾಲಿ ಆಗ್ತಿದೆ. ಹೊಸ ಹಣ, ಹೊಸ ಜನ, ಹೊಸ ಅವಕಾಶ ಬರೋದಕ್ಕೆ. ಆದರೆ ಇದೇ ಸಮಯದಲ್ಲಿ 1 ವರ್ಷ ಮಾಡಿದರೆ, ಒಂದು ತಪ್ಪೇನಾದರೂ ಮಾಡಿಬಿಟ್ರೆ 11 ವರ್ಷ ಹಿಂದೆ ಹೋಗ್ಬೋದು. ಆದ್ದರಿಂದ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಮುಂದೆ ನಾನು ಆ ಅಪಾಯ ಯಾವುದು ಅಂತ ಹೇಳ್ತೀನಿ. ಅದು ಹಣದ ರೂಪದಲ್ಲಿ ಬರ್ಬೋದು ಅಥವಾ ನಂಬಿಕೆ ದ್ರೋಹದ ರೂಪದಲ್ಲಿ ಬರ್ಬೋದು. ಈಗ ನಿಮ್ಮ ಕಳೆದ ವಾರ ನೆನಪಿಸ್ಕೊಳ್ಳಿ. ಯಾರಾದರೂ ನಿಮಗೆ ಉಚಿತ ಸಲಹೆ ಕೊಡ್ತಾರಾ? ಬಹಳ ಲಾಭ ಆಗುತ್ತೆ ಅಂತ ಸ್ಕೀಮ್ ಹೇಳಿದಾರಾ? ಅಥವಾ ನಿಮಗೆ ಬೇಡವಾದರೂ ಕೂಡ ಯಾರಾದರೂ ಸಾಲ ಕೊಡೋದಕ್ಕೆ ಮುಂದೆ ಬಂದ್ರಾ? ವೃಷಭ ರಾಶಿಯವರೇ, ಇದು 2ನೇ ಸಂಕೇತ. ಮುಂದಿನ 21 ದಿನ ಯಾವುದೇ ಹೊಸ ಹಣಕಾಸಿನ ನಿರ್ಧಾರವನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಯಾರಿಗೂ ಬ್ಲ್ಯಾಂಕ್ ಚೆಕ್ ಕೊಡೋದು, ಬ್ಲ್ಯಾಂಕ್ ಚೆಕ್ ಸಹಿ ಮಾಡೋದಾಗಲಿ, ಈ ಥರ ಏನು ಮಾಡೋದಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಆಸ್ತಿ ಪೇಪರ್ ಯಾರ ಕೈಗೂ ಕೊಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಕೆಲವು ಜನ ನಿಮ್ಮ ಸಹಿಯನ್ನೇ ನಿಮ್ಮ ವಿರುದ್ಧ ಅಸ್ತ್ರ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಭಯ ಪಡಬೇಡಿ. ಯಾರು ಈ ಪರೀಕ್ಷೆಯಲ್ಲಿ ಗೆಲ್ತಾರೋ ಅವರಿಗೆ 3 ಶುಭ ಸುದ್ದಿ ಕೂಡ ನಿಮಗೆ ಗ್ಯಾರಂಟಿ ಸಿಗುತ್ತೆ. ಮೊದಲನೇದು ಹಠಾತ್ ಧನ ಲಾಭ. ದುಡ್ಡು ಬರುತ್ತೆ, ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಲಾಟ್ರಿ, ಪಿತ್ರಾರ್ಜಿತ ಆಸ್ತಿ ಅಥವಾ ನಿಂತು ಹೋಗಿದ್ದ ಪೇಮೆಂಟ್ ಆಗಿರ್ಬೋದು. 2ನೇದು ಸಂಬಂಧದಲ್ಲಿ ಮಾಧುರ್ಯ, ಮದುವೆ, ಮಾತುಕತೆ ಕಟ್ಟೋದು ಅಥವಾ ದೂರವಾಗಿದ್ದವರು ಮತ್ತೆ ಒಂದಾಗೋದು. 3ನೇದು ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯಾಗಿದೆ. ವರ್ಷಗಳಿಂದ ಇದ್ದ ಕಾಯಿಲೆ ಅಥವಾ ಟೆನ್ಷನ್ ನಿಮಗೆ ಇದ್ದಕ್ಕಿದ್ದಂಗೆ ಮಾಯ ಆಗಿ ಹೋಗ್ಬಿಡುತ್ತೆ. ಈಗ ನಿಮಗೊಂದು ಕೆಲಸ ನಿಮಗೂ ಅನ್ನಿಸ್ತಾ ಇದೆ, ನನ್ನ ಜೀವನದಲ್ಲಿ ಏನೋ ದೊಡ್ಡದು ಒಳ್ಳೆಯದು ಆಗ್ತಾ ಇದೆ ಅಂತ ನಿಮಗೆ ಆ ಥರ ಫೀಲಿಂಗ್ ಬಂದರೆ ಓಂ ಮಹಾಲಕ್ಷ್ಮಿ ನಮಃ ಅಂತ ಬರೀರಿ. ಇದು ನಿಮ್ಮ ಇಂಟೆನ್ಷನನ್ನು ಯೂನಿವರ್ಸ್ಗೆ ಕಳಿಸುತ್ತೆ. ಮತ್ತು ನೆನಪಿಡಿ ವೃಷಭ ರಾಶಿಯವರೇ, ನಿಮ್ಮ ಸಮಯ ಈಗ ಶುರು ಆಗ್ತಾ ಇದೆ. ಕತ್ತಲಿನ ನಂತರ ಬೆಳಕು ಬರುತ್ತೆ ಮತ್ತು ಆ ಬೆಳಕು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಅದನ್ನು ಸ್ವಾಗತಿಸೋದಕ್ಕೆ ಸಿದ್ಧರಾಗಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.